ಪ್ರಾಣಕಾಂತೆ, ಈ ವನವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದಲ್ಲ? ಹೌದು ಸ್ವಾಮಿ, ಬಹಳ ಮನೋಹರವಾಗಿರುವುದಲ್ಲವೇ? ಸಾಕ್ಷಿ ನೋಡಲಿ ವನದ ಸೌಭಾಗ್ಯವನ್ನು ಕಾತೆ. ಸಾರ ಸಾಕ್ಷ ನೋಡು ವನದ ಸೌಂದರ್ಯವನ್ನು. ಸಾರ ಸಾಕ್ಷ ನೋಡು ವನದ ಸೌಂದರ್ಯವನ್ನು. ನೆರೆದಿಯ ಮಧುಮಾಸದೋ ಕರುಗಳ ಸುಂದರವಿರೋ. ನೆರೆದಿಯ ಮಧುಮಾಸದೋ ಕರುಗಳ ಸುಂದರವಿರೋ. ಹರುಷ ಹೋದಾಗಿ ನೆರೆದಿಹ ಮಧುಮಾಸದೋ ಕರುಗಳ ಸುಂದರವಿದು. ಹರುಷ ಹೋದಾಗೆ ಹೋದೆ ಸರ ಸಾಕ್ಷಿ ನೋಡಲಿ ಈ ವನದ ಸೌಭಾಗ್ಯವನ್ನು ಕಾತೆ. ಪಾಡುತ್ತಿದೆ ಕೋಗಿಲೆಯೋ ರೂಢಿಯವಿ ಚಿತ್ರವನು ವರ್ಣಿಸಲಹುದೇ. ಹಾಡುತ್ತಿದೆ ಕೋಗಿಲೆಯೋ ಸ್ವಾಮಿ, ಅಲ್ಲಿ ನೋಡಿ. ಪಾಡುತ್ತಿದೆ ಕೋಗಿಲೆಯೋ ರೂಢಿಯವಿ ಚಿತ್ರವನು ವರ್ಣಿಸಲಹುದೇ. ಸರ ಸಾಕ್ಷಿ ನೋಡಲಿ ಈ ವನದ ಸೌಭಾಗ್ಯವನ್ನು ಕಾತೆ. ಜಾನಕಿ, ಅನುಜ, ಲಕ್ಷ್ಮಣ, ನಮ್ಮ ಪಿತೃದೇವತೆಯರಿಗೆ ಸದ್ಗತಿಯನ್ನುಂಟು ಮಾಡುವ ಗಂಗಾದೇವಿಗೆ ನಮಸ್ಕರಿಸೋಣ. ಭವಾನಿ ಪೊರೆಯೋ ನಮಿತೆವು ನಾವು. ಭವಾನಿ ಪೊರೆಯೋ ನಮಿತೆವು ನಾವು. ಪಾಪ ಸಂಹಾರಿ ದೇವಿ ಶಿವನು ಜತ ಪಾವನ ರೂಪ ಪಾಪ ಸಂಹಾರಿ. ಪಾವನ ರೂಪ ಪಾಪ ಸಂಹಾರಿ ದೇವಿಯೇ ನಿನ್ನನು ಶ್ರಮಿಸಿದರು. ಭವಾನಿ ಭವಾನಿ ಪೊರೆಯೋ ನಮಿತೆವು ನಾವು. ಪಾಪ ಸಂಹಾರಿ ದೇವಿ. ಪೂಜ್ಯಲಾದ ಗಂಗಾದೇವಿಗೆ ನಮಸ್ಕರಿಸಿ. ಜಗಜ್ಜನನಿ ವಂದಿಪೆ ಸುರ ಗಂಗೆ
ಮಂದ ಸ್ಮಿತದಿಂದ ಅಮೃತ ವರ್ಷಿಣಿ ವಂದಿಪೆ ಸುರಗಂಗೆ ಸಕಲ ಲೋಕಕ್ಕೆ ನೀನೆ ಅಮೃತ ವರ್ಷಿಣಿ ಅಮ್ಮ ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳನ್ನು ತೊಳೆವೆ ಜಗಜ್ಜನನಿ ಲೋಕಮಾತೆ ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲ ನೀ ತೊಳೆವೆ ಹರಣ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ ಹರಣ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೆ ನೀನಮ್ಮ ಜುಳು ಜುಳು ಹರಿಯುವ ಸುರಮುನಿ ಪೂಜಿತೆ ಜುಳು ಜುಳು ಹರಿಯುವ ಸುರಮುನಿ ಪೂಜಿತ ಜಗತ್ತಿಗೆ ನೀನೇ ವರಪ್ರದಾತೆ ಜಗತ್ತಿಗೆ ನೀನೇ ವರಪ್ರದಾತೆ ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಲೋಕಕ್ಕೆ ನೀನೆ ಅಮೃತ ವರ್ಷಿಣಿ ಅಮ್ಮ ಅಮ್ಮ ಜಗಜ್ಜನನಿ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸಲು ಹೊರಟಿರುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಹರಿಸಿ ಕಾಪಾಡುವ ಭಾರವು ನಿನ್ನದಾಗಿದೆ ಜನನಿ. ಹನುಜ ಲಕ್ಷ್ಮಣ, ನಾವು ಈ ಗಂಗಾ ನದಿಯಿಂದ ಆಚೆ ಸೇರಬೇಕಾಗಿರೋದ್ರಿಂದ ಅಲ್ಲಿ ಕಾಡುವ ನಾವಿಕರನ್ನು ಬರಮಾಡು. ಎಲೆ ನಾವಿಕರೇ, ಬನ್ನಿ ಇಲ್ಲಿ. ನಮ್ಮನ್ನು ಕರೆಸಿದ ಕಾರಣವೇನು ತಿಳಿಯಲಿಲ್ಲ. ಸ್ವಾಮಿಯೇ, ನಮ್ಮನ್ನು ಕರೆಸಿದ ಕಾರಣವೇನು ತಿಳಿಯಲಿಲ್ಲ. ಎಲೆ ನಾವಿಕರೇ, ನಾವು ಕೋಶಲ ದೇಶದ ದಶರಥರಾಯನ ಮಕ್ಕಳು. ನಮ್ಮನ್ನು ರಾಮಲಕ್ಷ್ಮಣರೆಂದು ಕರೆಯುವರು. ನಾವು ಈ ಗಂಗಾ ನದಿಯಿಂದ ಆಚೆ ಸೇರಬೇಕಾಗಿರೋದ್ರಿಂದ ನಿಮ್ಮನ್ನು ಕರೆಸಿದೆವು. ರಾಮಚಂದ್ರ ಪ್ರಭುವೇ, ಭವಸಾಗರವನ್ನೇ ದಾಟಬಲ್ಲೆ. ನಿಮ್ಮನ್ನು ಈ ಸಣ್ಣ ನದಿಯಿಂದ ದಾಟಿಸುವ ಸುಗಮ ನನಗೆ ಒದಗಿತ್ತಲ್ಲ, ನಾನೇ ಧನ್ಯನು. ಆದರೆ ಮಿಥುನಾ ಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಅದು ಹಣ್ಣಾಯಿತಂತೆ. ಈಗ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿ ನಿಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಹಣ್ಣಾದರೆ ನನ್ನ ಗತಿ ಏನು ಸ್ವಾಮಿ? ಗುಹನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ? ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ನಿನ್ನ ನಾಮ ಜಪ ಮಾತ್ರ ನಿನ್ನ
ಸ್ವಾಮಿ, ನಾವಿನ್ನು ಸಿದ್ಧವಾಗಿದ್ದೇವೆ, ಮೂಡಿಸು ಹೊರಡಬಹುದು. ಬಹಳ ಸಂತೋಷ ಗೃಹನೇ. ಗೃಹರಾಜನೇ, ನಡೆಯಿರಿ. दशरथ राजकुमारा अतिधीरा गंभीरा वयारा. ಅನುಜ, ಲಕ್ಷ್ಮಣ, ಇದೇನು ಈ ರೀತಿಯಾಗಿ ಗದ್ದಲವಾಗುತ್ತಿರುವುದು? ನೋಡು. ಆಗ್ರಜ, ಭರತನ ಸೈನ್ಯವನ್ನು ಹೊಂದಿ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತನು. ನೀನು ಅನುಗ್ರಹ ಕೊಟ್ಟರೆ ಈ ಕ್ಷಣವೇ ಸಂಹರಿಸಿ ಬಿಡುವೆನು. ಅನುಜ, ಲಕ್ಷ್ಮಣ, ಶಾಂತನಾಗು. ಅರಣ್ಯಕ್ಕೆ ಬಂದಿರುವುದನ್ನು ತಿಳಿದು ಭರತನು ನಮ್ಮನ್ನು ಕಾಣಲು ಬರುತ್ತಿರುವನು. ಭರತನನ್ನು ಸಂಹರಿಸಿದ ಮೇಲೆ ರಾಜ್ಯವೇತಕ್ಕೆ ಅನ್ಯಾಯವಾಗಿ ಇಂದ್ರ ಪದವಿ ಬಂದರೂ ಅಗತ್ಯವಿಲ್ಲ. ಜನನಿಯು ಮಾಡಿದ ಘನ ಅಪರಾಧಕ್ಕೆ ಜನನಿಯು ಮಾಡಿದ ಘನ ಅಪರಾಧಕ್ಕೆ ಅನುಜರ ನೋಯಿಸಬಹುದೇ ತೆರೆದು ಖ್ಯಾತುಪನೆ. ದಶರಥ ರಾಜಕುಮಾರ ಅತಿಧೀರ ಗಂಭೀರ ವಯಾರ. ಅಗ್ರಜ, ರಾಮಚಂದ್ರ, ವಂದಿಸುವೆವು. ಹನುಜರೇ, ನಿಮಗೆ ಮಂಗಳವಾಗಲಿ. ಹನುಜ, ಭರತ, ನೀನು ನಿಮ್ಮ ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ತುಂಬಾ ಆತುರವಾಗುತ್ತಿರುವುದು. ನಮಗೆ ಹಾಕಾರ ಹೂಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಪತಿಯ ಎದುರಿನಲ್ಲೇ ಕಣ್ಣೀರು ಸುರಿಸುತ್ತಾ ಬಂದು ಒಂದು ಮಾತನ್ನೂ ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯವರು ಕ್ಷೇಮವೇ? ನವಮಾಸಗಳು ಹೊತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ತಾಯಿ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರೇ? ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯು ಕ್ಷೇಮದಿಂದಿರುವರೇ? ಈಗ ಹೇಳು ಭರತ, 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಕೆಚ್ಚೆದೆಯ 4 ಮಕ್ಕಳನ್ನು ಪಡೆದದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರರ 10 ದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮವೇ? ಅಯ್ಯ, ಎಲ್ಲಾರು ಕ್ಷೇಮಕ್ಕೂ ಅಂತ್ಯವಾಯಿತು ಅಣ್ಣ. ಅಂದರೆ ಭರತ, ನೀನು ಏನನ್ನು ಹೇಳುತ್ತಿರುವೆ? ಅಗ್ರಜ, ನೀವು ವನವಾಸಕ್ಕೆ ಬಂದ ಕೂಡಲೇ ಪೂಜನಾದ ಜನಕನು ಪರಲೋಕಗತನಾದನು. ಏನು, ನಮ್ಮ ಜನಕನು ಮೃತನಾದನೇ? ಜನ್ಮದಾತ ಪಿತಾ ದಯಾ ಸಾಗರ ದಶರಥ ರಾಜೇಂದ್ರರೇ, ಹನುಜರ ಬಾಳಿನ ಆಶಾ ಕಿರಣನಾಗಿ ನಮ್ಮನ್ನಗಲಿಪೋದೆಯ ಜನಕ.
ಕ್ಯಾರಿಯರಿಂದೋ ಮನುಕುಲದೋರ್ ಮುನ್ನ ಜನಕ ಜನಕ ಹದಿನಾಲ್ಕು ವರುಷವು ಬದುಕಿದ್ದ ಮೇಲೆ ನಗೆ 14 ವರುಷವು ಬದುಕಿದ್ದ ಮೇಲೆ ನಗೆ ಮುದದಿಂದಲೇ ನಗೆ ಹಿತವ ಬೇಲುವರಾರೋ ಮುದದಿಂದಲೇ ನಗೆ ಹಿತವ ಬೇಲುವರಾರೋ ಜನಕ ಮಹಿಮಿತ ಪ್ರಿಯಾಮಿತ ಜನಕ ಜನಕ ಜನಕಾನೆ ಪೋದೆಯ ತನುವನ್ನು ಬಿಟ್ಟೆಯ ಹಾ ಜನಕ ಇನ್ನಾರನು ಜನಕ ಎಂದು ಕೂಗಲಿ ನನ್ನನ್ನು ಕುಮಾರ ಎನ್ನುವರು ಯಾರು ನಿನ್ನ ಮೃತ್ಯುವಿನ ಕಾಲದಲ್ಲಿ ನಿನ್ನ ಸಮೀಪದಲ್ಲಿದ್ದು ನೋಡುವ ಪ್ರಾಪ್ತಿಯೂ ಸಹ ನನಗಿಲ್ಲದೆ ಹೋಯಿತೆ ಹಾ ಜನಕ ಸುರಪತಿಯಂ ದೈತ್ಯರಿಗೆ ಸ್ಕರವಿದೆಯದೆ ರಾಜ್ಯಭಾರಮಂ ಮಂತ್ರಿಗಳಿರಿಸದೆ ಸುರಲೋಕಕ್ಕೆ ನೀ ಧರಣಿಯನ್ನುಳಿದು ಪೋದೆಯ ಜನಕ ಹಾ ಜನಕ ಹಿಂದೆ ದೇವಾಸುರರ ಯುದ್ಧದಲ್ಲಿ ಇಂದ್ರನಿಗೆ ನೀನು ಮಾಡಿದ ಸಹಾಯಕ್ಕಾಗಿ ನಿನ್ನನ್ನು ಮರೆಯಲಾರದೆ ತನ್ನ ಸಮೀಪಕ್ಕೆ ಕರೆಸಿಕೊಂಡನೆ ಅನುಜ ಭರತ ಇದಕ್ಕೋಸ್ಕರವಾಗಿ ಇಷ್ಟು ದೂರ ದಣಿದು ಬಂದೆಯಾ ಪರೇ ರಘುರಾಮ ಭರತನ ಪ್ರೇಮ ಪರೇ ರಘುರಾಮ ಭರತನ ಪ್ರೇಮ ನಿಂತವು ನಿಲ್ಲಯ ಚರಣವು ಸೇರಿದೆ ನಿಂತವು ನಿಲ್ಲಯ ಚರಣವು ಸೇರಿದೆ ಭರತನ ಕೊರಲಿದು ಸರತಿ ಜನಯನ ಪದಿರು ರಾಮ ಭರತನ ಪ್ರೇಮ ಹಾ ಜನಕ ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯಾ ನಿನ್ನ ಮೃತ್ಯುವಿನ ಕಾಲದಲ್ಲಿ ಸಮೀಪದಲ್ಲಿದ್ದು ಸೇವೆ ಮಾಡುವ ಭಾಗ್ಯ ನನ್ನ ಹಣೆಯಲ್ಲಿ ಬರೆಯಲಿಲ್ಲ ಅನುಜ ಭರತ ನೀನೇ ಮಹಾಪುಣ್ಯಶಾಲಿ ಜನಕನ ಅಂತಿಮ ಕಾಲದಲ್ಲಿ ಸಮೀಪದಲ್ಲಿದ್ದು ಸೇವೆ ಮಾಡಿರುವೆ ಅಗ್ರಜ ಆ ಪುಣ್ಯವು ನಮಗೂ ಇಲ್ಲವಾಯಿತು ಜನಕನ ಮರಣ ಕಾಲದಲ್ಲಿ ನಾವು ಸಹ ಬಲಿ ಇರಲಿಲ್ಲ ಏನು
ಜನಕನ ಮರಣ ಕಾಲದಲ್ಲಿ ನೀವು ಸಹ ಬಳಿ ಇರಲಿಲ್ಲವೇ? ಅಯ್ಯೋ ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ವೀರರಾದ 4 ಜನ ಮಕ್ಕಳನ್ನು ಪಡೆದ ನೀವು ನಿಮ್ಮ ಅವಸಾನ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಕಳೆದು ಹೋದುದನ್ನು ಚಿಂತಿಸಿ ಫಲವಿಲ್ಲ. ಹೋಗು ತಮ್ಮ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನಿನ್ನ ತಾಯಿಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಪಾಲನೆ ಮಾಡು. ಅಗ್ರಜ, ಏನು ಹೇಳಿದ್ದೀರಿ? ನೀವಿಲ್ಲದ ಆ ಅಯೋಧ್ಯೆಯಲ್ಲಿ ನಾನು ಒಂದು ಕ್ಷಣವೂ ಇರಲಾರೆನು. ಆದ್ದರಿಂದ ನೀವು ಆ ಅಯೋಧ್ಯಕ್ಕೆ ಬಂದು ಸಿಂಹಾಸನವನ್ನು ಏರಿ ನಮ್ಮನ್ನು ಕಾಪಾಡು. ಅನುಜ ಭರತ, ಮಾತೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆ. ವನವಾಸದ ಅವಧಿ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಗ್ರಜ, ನಾನಾಗಿಯೇ ಸಂತೋಷವಾಗಿ ನಿನಗೆ ಬಿಟ್ಟು ಕೊಟ್ಟಿರುವಾಗ ದತ್ತಪಹಾರ ದೋಷವಿಲ್ಲದೆ ಬರುವುದಣ್ಣ. ಅನುಜ, ನೀನು ಏನು ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಗ್ರಜ ರಾಮಚಂದ್ರ, ನನ್ನದೊಂದು ಕೋರಿಕೆಯನ್ನು ನೆರವೇರಿಸಿಕೊಡಬೇಕೆಂದು ಬೇಡಿಕೊಳ್ಳುವೆನು. ಅನುಜ, ಅದೇನು ತಿಳಿಸು, ನಡೆಸಿಕೊಡುತ್ತೇನೆ. ಅಗ್ರಜ ರಾಮಚಂದ್ರ, ನೀವಿಲ್ಲದ ಆ ಅರಮನೆಯಲ್ಲಿ ನಾನು ಒಂದು ಕ್ಷಣವೂ ಇರಲಾರೆನು. ಆದ್ದರಿಂದ ನಿಮ್ಮ ಮಹಾತ್ಮವಾದ ಪಾದಕೆಗಳನ್ನು ಕೊಟ್ಟರೆ ಅವುಗಳನ್ನು ಸಿಂಹಾಸನದ ಮೇಲೆ ಇಟ್ಟು ಪೂಜಿಸುತ್ತಾ ಒಂದೇ ಗ್ರಾಮದಲ್ಲಿ ನೆಪಕ್ಕೆ ಮಾತ್ರ ರಾಜ್ಯವಾಳುತ್ತೇನೆ. ನೀವು 14 ವರ್ಷ ಕಳೆದು 3 ದಿನವೇ ನೀವು ಬಾರದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಈ ಮಾತು ನಿಮ್ಮ ಪಾದದಾನಗೂ ಸತ್ಯ. ವತ್ಸ, ನಿಮ್ಮಿಷ್ಟದಂತೆ ಆಗಲಿ. ನೀವಿನ್ನೂ ಹೊರಡಿ, ನಿಮಗೆ ಮಂಗಳವಾಗಲಿ. ಭರತ, ತೆಗೆದುಕೋ ಈ ಪಾದುಕೆಗಳನ್ನು. ಅಭಯವನಿರಯ್ಯ ರಾಮ ಕರುಣೆಯ ತೋರಿಸಯ್ಯ ಅನುಜರ ಮೇಲೆ ಸತ್ಯ ಸುಂದರ ರೂಪ ನಿರ್ಮಲ ಚರಿತ ಸತ್ಯ ಸುಂದರ ರೂಪ ನಿರ್ಮಲ ಚರಿತ ನಿನ್ನ ಪಾದ ಧ್ಯಾನವು ಮೋಕ್ಷ ಪ್ರಧಾನವು ನಿನ್ನ ಪಾದ ಧ್ಯಾನವು ಮೋಕ್ಷ ಪ್ರಧಾನವು ಜನಕಿ ರಮಣ ರಘುಕುಲ ಸೋಮ ಜಾನಕಿ ರಮಣ ರಘುಕುಲ ಸೋಮ ಅಭಯವನಿರಯ್ಯ ರಾಮ ಕರುಣೆಯ ತೋರಿಸಯ್ಯ. ಅಗ್ರಜ, ನಾವಿನ್ನು ಹೋಗಿ ಬರಬೇಕು. ಶ್ರೀರಾಮ ನಾಮ ಸ್ಮರಣಾಮೃತ ಸೇವೆಯೋ ಕಾಮಿತ ಫಲದಾಯಕ ಮಹವೇ ಕಾಮಿತ ಫಲದಾಯಕ ಗೋಡೆ ಕಾಮಿತ ಫಲದಾಯಕ ಗೋಡೆ ಸಂಸಾರ ದುಃಖ ಸಾಗರದಿಂದ
ರಘುರಾಮ ಶ್ರೀರಾಮ ರಾಮ ಸನಾಮದ ಸೇವೆಯೋ ಕಾಮಿತ ಬಲದಾಯಕ ಬಹುದೇ ಕಾಮಿತ ಬಲದಾಯಕ ಬಹುದೇ. ಅನುಜ ಲಕ್ಷ್ಮಣ, ನೋಡಿದೆಯಾ ಭರತನ ಸೋದರ ವಾತ್ಸಲ್ಯವನ್ನು? ಅನುಜ ಲಕ್ಷ್ಮಣ, ಈ ಚಿತ್ರಕೂಟವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ನಮ್ಮ ಬಂಧು ಮಿತ್ರರು ಪದೇ ಪದೇ ಬಂದು ನಮ್ಮನ್ನು ಪೀಡಿಸುವರು. ಆದ್ದರಿಂದ ನಾವು ದಂಡಕಾರಣ್ಯಕ್ಕೆ ಪ್ರಯಾಣ ಮಾಡೋಣ. ಹಾಗೆ ಆಗಲೇ ಅಣ್ಣ. ಪ್ರಾಣಕಾಂತೆ, ಸ್ವಾಮಿ. ಈ ದಂಡಕಾರಣ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದಲ್ಲ? ಹೌದು ಸ್ವಾಮಿ, ಬಹಳ ಮನೋಹರವಾಗಿರುವುದು. ಅನುಜ ಲಕ್ಷ್ಮಣ, ಈ ದಂಡಕಾರಣ್ಯದಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಹಾಗೆ ಆಗೋಣ. ಪದ್ಮಶಾಲೆ ನಿಲ್ಲಿಸುವಂತಾಯಿತು. ಸ್ವಾಮಿ, ನನಗೇಕೋ ಫಲಗಳನ್ನು ತಿನ್ನಬೇಕೆಂಬ ಬಯಕೆ ಆಗುತ್ತಿರುವುದು. ಆಗ್ರಜ ಆಗ್ರಜ, ಫಲಗಳನ್ನು ತರುವೆನು. ಅನುಜ, ಆಗಬಹುದು, ಹೋಗಿ ಬಾ. ಪತಿ ಕೇಳತಿಶಯ ಪತಿ ಕೇಳತಿಶಯ ಶುಭ ಸುದಿನ ರವಿ ಹೃದಯ ಕೇಳ್ಪತಿ ಕೇಳ್ಪತಿ ಪತಿ ಕೇಳತಿಶಯ ಪತಿ ಕೇಳತಿಶಯ ಶುಭ ಸುದಿನ ರವಿ ಹೃದಯ ಕೋಗಿಲೆಯ ಮೃಗತರವಾ ಕೋಗಿಲೆಯ ಮೃಗತರವಾ ಕಾನಗಳೆಯುವುದೇ ಜಗ ಒಲೆಯುವುದೇ ನಲಿಯುವುದೇ ಮನ ನಲೆಯುವುದೇ ಜಗ ಒಲೆಯುವುದೇ ನಲೆಯುವುದೇ ಮನ ಸತಿ ಕೇಳತಿಶಯ ಶುಭ ಸಮಯ ಲಲಿತಮಯ ರವಿ ಹೃದಯ ಕೇಳ್ಸತಿ 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 ಕೇಳ್ ಬರಲಿ 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 ಬೇಗ ಬರಲಿ 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 ಗಿರಗಿರನೆ ತಿರುಗಿಸುತ್ತ ಮುರಿದು ಬಿಸುತ್ತದೆ ಗಿರಗಿರನೆ ತಿರುಗಿಸುತ್ತ ಮುರಿದು ಬಿಸುತ್ತದೆ ಹರಿಯ ಬರಲಿ ಹರನ ಬರಲಿ ಹರಿಯ ಬರಲಿ ಹರನ ಬರಲಿ ಗಿರಗಿರನೆ ತಿರುಗಿಸುತ್ತ ಮುರಿದು ಬಿಸುತ್ತದೆ ಗಿರಗಿರನೆ ತಿರುಗಿಸುತ್ತ ಮುರಿದು ಬಿಸುತ್ತದೆ. ಈ ಅರಣ್ಯದಲ್ಲಿ ನನ್ನ ಮಗನಾದ ಜಂಬುಕುಮಾರನು ತಪಸ್ಸುಗೈತಿರುವನು. ಅವನನ್ನು ಕಂಡು ಮಾತನಾಡಿಸಿಕೊಂಡು ಹೋಗುವನೆಂದು ಬಂದಿರುವೆನು. ಕುಮಾರ, ಕುಮಾರ, ಅಯ್ಯೋ ಕುಮಾರ, ಮಗನೇ, ಅಯ್ಯೋ ಕುಮಾರ, ಅಯ್ಯೋ ಕುಮಾರ, ನಿನ್ನ ಯಾವವು ಇಂದಿಗೆ ಪೂರೈಯುವುದೆಂದು ತಿಳಿದು ನಿನ್ನನ್ನು ಕೊಂದಿರುವರಲ್ಲ ಕುಮಾರ. ಅಯ್ಯೋ ಮಡದೆಯ ಮಗನೇ, ಮಡದೆಯ, ನನ್ನ ಕುಮಾರನನ್ನು ಕೊಂದವರು ನನ್ನ ಕೈಗೆ ಸಿಕ್ಕಿದರೆ ಹೋಗಿ ಎತ್ತಿ ನುಂಗಿ ಬಿಡುವೆನು,
ಇರಲಿ, ಇನ್ನು ಮುಂದಕ್ಕೆ ಹೋಗಿ ನೋಡುವೆನು. ಅಲ್ಲಿ ನೋಡಿ. ಆಶಾ ಜೀವನ ದಿನ ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ದಿನ ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ದಿನ ಆಗ್ರಜ ನಮಸ್ಕರಿಸುವೇನು. ಲಕ್ಷ್ಮಣ, ಈ ಖಡ್ಗ ಯಾವುದು? ಆಗ್ರಜ, ಯಾರೋ ಓರ್ವ ರಾಕ್ಷಸನು ಸೂರ್ಯದೇವನ ಕುರಿತು ತಪಸ್ಸನ್ನು ಆಚರಿಸಿದ್ದನು. ಆ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ಆತನಿಂದ ಪಡೆದು ಆತನ ಸಂಹಾರ ಮಾಡಿ ಬಂದೆ. ಏನು, ಕಡೆಗೂ ಸಂಹರಿಸಿದೆಯಾ? ಹೌದು ಆಗ್ರಜ. ಅನುಜ, ಚಿಂತೆ ಇಲ್ಲ. ನಿನ್ನ ಆತ್ಮ ರಕ್ಷಣೆಗೆ ಅದು ನಿನ್ನ ಬಳ್ಳಿಯಲ್ಲೇ ಇರಲಿ. ಹಾಗೆ ಆಗಲಿ ಅಣ್ಣ. ಫಲಾಮುಲಾದಿಗಳನ್ನು ಪರ್ಣಶಾಲೆಯಲ್ಲಿರು. ಸೀತಾ, ಬಾ ಕುಳಿತುಕೋ. ಇಲ್ಲಿ ಯಾರೋ ನರ ಮನುಷ್ಯರಿರುವಂತಿದೆ. ಇವರೇ ನನ್ನ ಮಗನನ್ನು ಕೊಂದಿರಬಹುದು. ಈ ಸುಂದರಾಂಗಿ ಯಾರಾಗಿರಬಹುದು? ಈ ಸುಂದರಾಂಗ ಯಾರಾಗಿರಬಹುದು? ಈ ಸುಂದರಾಂಗನ ಶರೀರವನ್ನು ನೋಡಿ ನನ್ನ ಮೈಯೆಲ್ಲ ಪುಳಂಕಿತವಾಗಿರುವುದು. ಈ ಸುಂದರಾಂಗನ ಶರೀರವು ಅಯ್ಯೋ ರಾಮ ರಾಮ ಬಲೆ ಚೆನ್ನಾಗವನೆ. ಇರ್ಲಿ, ನನ್ನಿಂದ ಆಗುತ್ತಿಲ್ವಲ್ಲ? ಏನಿದು ಇವನ್ ಎಷ್ಟು ಬರ್ತಾ ಇಲ್ಲ. ಬಿಲ್ಲನ್ನು ಹಿಡಿದು ನಾನು ಈ ರೀತಿಯಿಂದ ಹೋದ್ರೆ ಇವನು ನನ್ನನ್ನು ಕೊರಿಸುವುದಿಲ್ಲ. ನಾನು 16 ವರ್ಷ ಶ್ಯಾಮ ಸುಂದರಿ ರೂಪವನ್ನು ತಾಳಿ ಮಾಯ ಪ್ರಸನ್ನಳಾದ ರೂಪವನ್ನು ತಾಳಿ ಬರುತ್ತೇನೆ. ಆ ನಂತರ ಇವನನ್ನು ವಿಚಾರಿಸ್ತೇನೆ. ಸುಂದರಾಂಗ, ಓ ಸುಂದರಾಂಗಿ, ಸುಂದರಿಯಲ್ಲದೆ ಜಗದೊಳಗೇನ, ಈ ಜಗದೊಳಗೆ ಭೂ ಜಗದೊಳಗೆ, ಈ ಜಗದೊಳಗೆ ಭೂ ಜಗದೊಳಗೆ, ಸುಂದರಿಯಲ್ಲದೆ ಜಗದೊಳಗೇನ, ಜಗದೊಳಗೇನ, ಜಗದೊಳಗೇನ. ಆಹಾ, ಈಗ ಸಂದೇಹವಿಲ್ಲ. ಈ ನನ್ನ ರೂಪವನ್ನು ನೋಡಿ ಈತನನ್ನು ಮೋಹಿಸಲೇಬೇಕು. ಇಲ್ಲವಾದರೆ ನಾನು ಬಿಡುವೆನೆ. ಪ್ರಿಯ ಮನೋಹರ, ಹರಹರ, ನೀನ್ ಸ್ವಲ್ಪ ಇಲ್ಲಿ ಬರಬರ. ತನುಜೆ, ನೀನು ಯಾರು? ನಾನಾ? ಇಷ್ಟು ಬೇಗ ಹೇಳಿಬಿಟ್ಟರೆ ಹೇಗೆ?
ಹೆಲೆ ತನುಜೆ, ನೀವ್ ಹತ್ರ ನೀನು ಯಾರು ಎಂಬುದನ್ನು ಮಾತ್ರ ತಿಳಿಸು, ಆದರೆ ಸ್ವಲ್ಪ ದೂರ ನಿಂತು ಮಾತನಾಡಿ. ಏಕೆ ಹತ್ತಿರ ಬರಬಾರದೆ? ಹತ್ತಿರ ನನ್ನ ಪತ್ನಿಯ ಇದ್ದಾಳಲ್ವಾ? ಆಕೆ ನಿನ್ನ ಪತ್ನಿಯೇ? ಹೌದು, ನನ್ನ ಧರ್ಮ ಪತ್ನಿ. ಓಹೋ, ಧರ್ಮ. ಆಕೆ ಬೇರೆ, ಧರ್ಮ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರುವೆ. ಹೌದಾ? ನನಗಷ್ಟ ಕಷ್ಟ ಪಡಬೇಡ ಪ್ರಿಯ, ಗಾಳಿ ಸಾಕ್ಷಿಯಾಗಿ. ನೀನು ಇಲ್ಲಿಗೆ ಏಕೆ ಬಂದೆ, ಹೇಗೆ ಬಂದೆ? ನಾನು ನಿಮ್ಮನ್ನು ನೋಡಿ ಮೋಹಿತಳಾಗಿ ಬಂದೆ. ಅದಿರಲಿ, ನೀನು ಯಾರೆಂದು ಕೇಳಿದೆಯಲ್ಲ? ಹೌದು, ನಾನು ಲಂಕಾಧಿಪತಿವಾದ ರಾವಣನ ಸಹೋದರಿ. ನನ್ನನ್ನು ಶೂರ್ಪನಖ ಎಂದು ಕರೆಯೋರು. ಸ್ವಾಮಿ, ಏಕೆ ರಕ್ಕಸೇನು? ನಾನು ಹಾಗೆ ಕಾಣುವೇನೆ ಪ್ರಿಯೆ? ಹೆಲೆ ರಕ್ಕಸಿ. ಓಹೋ, ನೀನು ರಕ್ಕಸಿಯೋ? ನಾನು ಹಾಗೆ ಕಾಣುವೇನೆ? ಇರಬಹುದು. ನಿನ್ನ ಧರ್ಮ ಪತ್ನಿಗಿಂತ ನಾನು ಸುಂದರಂಗಿಲ್ಲವೇ? ಹೌದು, ನನ್ನ ಧರ್ಮಪತಿಯೇ ಸುಂದರವಾಗಿರುವ. ಅದಿರಲಿ, ಈಕೆ ಹೆಸರೇನು? ಜಾನಕಿ. ಏನು? ಸೀತಾ. ಸೀತಾ? ಆಕೆ ಸೀತಾ, ನಾನು ನೆಗಡಿ. ಪ್ರಿಯ, ಇಲ್ಲಿ ಬಾ, ಇಲ್ಲಿ ಬಾ. ನಾನು ನಿಮ್ಮನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ಖಂಡಿತವಾಗಿ ನನ್ನನ್ನು ವರಿಸಲೇಬೇಕು. ಇಲ್ಲ ತಾಯಿ, ನಾನು ನಿನ್ನನ್ನು ಅಯ್ಯೋ, ವರಿಸುವುದೇ ತಾಯಿ ಇಲ್ಲ. ಏನು ಬೇಡ. ತಾಯಿ ಎಂದರೆ ಇಷ್ಟೊತ್ತಲ್ಲಿ ಎಲ್ಲ ತಣ್ಣಗಾಗ್ಬಿಡುದು. ಬೇಡ ಪ್ರಿಯ, ಹತ್ತಿರ ಬಾ. ಏನೇ ನನ್ನ ಸೌತಿ, ಇಲ್ಲಿ ಬರಕ್ ಕೇಳು. ಪ್ರಾಣೇಶ್ವರ ಕರೀತಿರುವುದು ಮಳ್ಳಿ ಮಳ್ಳಿ ಇವಳು. ರಕ್ಕಸಿ, ಪ್ರಾಣೇಶ್ವರ, ನೀನ್ ಇಲ್ಲಿ ಬಾ. ನಾನು ಅಗ್ನಿ ಸಾಕ್ಷಿಯಾಗಿ ಇವಳನ್ನು ತಾಳಿ ಕಟ್ಟಿ ಮದುವೆಯಾಗಿರುವೆ. ಸ್ವಾಮಿ, ಆ ಪಾರ್ಶ್ವದಲ್ಲಿ ನಿಮ್ಮ ತಮ್ಮನಿರುವನಲ್ಲವೇ, ಅಲ್ಲಿಗೆ ಕಳಿಸಬಾರದೆ? ಹೌದು. ಹೆಲೆ ರಕ್ಕಸಿ, ಪ್ರಿಯ, ನಾನು ಏಕಪತ್ನಿ ವ್ರತಸ್ಥನು. ಏಕ? ಹೌದು, ಏಕ. ಏಕ? ಒಂದೇ. ಒಂದೇ? ಒಬ್ಬಳೇ? ಎರಡಿಲ್ಲ. ಒಬ್ಬಳೇ. ಹೀಗೆ ಹೇಳಿಬಿಟ್ಟರೆ ಹೇಗೆ ಪ್ರಿಯ? ನಾನು ಏಕಪತ್ನಿ ವ್ರತಸ್ಥನು. ಏಕನೇ? ಆದ್ದರಿಂದ ನಾನು ಎಷ್ಟು ನಿನ್ನನ್ನು ಸಲ ವರಿಸುವೆ. ಹೇಳಿದೆ ನನಗೆ ತಿಳಿದಿರು. ನನ್ನ ಅನುಜನಾದ ಲಕ್ಷ್ಮಣನು ಫಲಾಮುಲಾದಿಗಳನ್ನು ತರಲು ಆ ಪ್ರಾಂತ್ಯಕ್ಕೆ ಹೋಗಿರುವನು. ಯಾರು? ನನ್ನ ಅನುಜನಾದ ಲಕ್ಷ್ಮಣನು. ಲಕ್ಷ್ಮಣನು? ಹಾ, ಲಕ್ಷ್ಮಣ. ನೀನು ಆತನಿಗೆ ಹೋಗು, ಆ. ಆತನೇ ವರಿಸುವನು. ಆತನು ವರ್ಷನ? ಹೌದು. ಆತನಿಗೆ ಪತ್ನಿ ಇರುವಳೆ? ಇಲ್ಲಮ್ಮ, ಅವನು ಬ್ರಹ್ಮಚಾರಿ. ಓಹೋ, ನಿನಗೆ ಮಾತ್ರ ಪತ್ನಿ ಬೇಕು, ಆತನಿಗೆ ಬೇಡ. ನಿನಗೆ ಮಾತ್ರ ಬೆಚ್ಚಗಿರಬೇಕು, ಆತನಿಗೆ ತಣ್ಣಗಿರಬೇಕು. ಏನು ಹೇಳಿದೆ ಪ್ರಿಯ? ಪ್ರಿಯ, ಇದೆಲ್ಲ ಬೇಡ. ನಾನು ನಿನ್ನನ್ನು ನೋಡಿ ಮೋಹಿತಳಾಗಿರುವನು. ನನ್ನನ್ನು ವರಿಸುವ. ಇಲ್ಲಮ್ಮ, ನೀನು ಎಷ್ಟೇ ಹೇಳಿದರೂ ನಾನು ನಿನ್ನನ್ನು ಹೊರಿಸುವುದಿಲ್ಲ. ವರಿಸುವುದಿಲ್ಲವೇ? ನೀನು ಅಲ್ಲಿಗೆ ಹೋಗು, ಆತನೇ ಹೊರಿಸುವೆ. ನೀನೇ ನನ್ನ ಮನದ ರಾಜ ಪ್ರಿಯ. ಇಲ್ಲವಮ್ಮ, ನಾನು ನಿನ್ನನ್ನು ಹೊರಿಸುವುದಿಲ್ಲ. ಹಾಗಾದರೆ ಆತನ ಬಳಿ ಹೋಗಲೇ? ಹೋಗಿ. ಇಲ್ಲೇನು ಪ್ರಯೋಜನ ಇಲ್ಲ. ಇಲ್ಲ, ಏನು ಇಲ್ಲ. ನೀನು ಆತನ ಬಳಿಗೆ ಹೋದರೆ ನಿನ್ನ ಕೆಲಸವು ಖಂಡಿತವಾಗಿ ಆಗುವುದು. ಅಲ್ಲಿಗೆ ಹೋಗ. ಇಲ್ಲ, ಆಗುವುದಿಲ್ಲ. ಆಗುವ ಮನಸ್ಸೇ ಇಲ್ಲ. ನೀನಿದ್ದರೆ ಬನ್ನಿ ಸ್ವಾಮಿ, ಆತನ ಆ ಏನು ಪಾರ್ಶ್ವದಲ್ಲಿ ಆತನಿರುವನಲ್ಲವೇ, ಅಲ್ಲಿಗೆ ಹೋಗು. ಸರಿ, ಹಾಗಾದ್ರೆ ಹೋಗಿ ಬರಲೇ? ಹೋಗಿ. ಪ್ರಿಯಾ, ಮನೋಹರ, ಮನೋಹರ, ನೀನೆ ನನ್ನ ಮನದ ರಾಜ, ನೀನೆ ನನ್ನ ಮನದ ರಾಜ. ಮನವು ತಣಿಸಿ ನೀನೆ ನನ್ನ ಮನದ ರಾಜ. ಮೋಹದಿಂದ ಮೈ ಮರೆಸಿ, ಮೋಡಿ ಮಾಡಿ ಮೈ ತಣಿಸಿ, ಮೋಹದಿಂದ ಮೈ ಮರೆಸಿ, ಮೋಡಿ ಮಾಡಿ ಮೈ ತಣಿಸಿ, ಮೋಹದಿಂದ ನಾನು ಬರುವೆ, ಮೋಹದಿಂದ ನಾನು ಬರುವೆ, ತಾಳಲೇನು ನಿನ್ನ ವಿರಹ, ತಾಳಲೇನು ನಿನ್ನ ವಿರಹ, ನೀನೆ ನನ್ನ ಮನದ ರಾಜ. ಹಬ್ಬಬ್ಬ, ಇದೇನಿದು? ಓಹೋ, ಹಿಂದೆಯಿಂದಲೇ ಇಷ್ಟು ಸುಂದರವಾಗಿರೋನು, ಇನ್ನು ಮುಂದೆಯಿಂದ ಎಷ್ಟೊಂದು ಸುಂದರವಾಗಿರೋನು. ಹಿಂದೆ ನೋಡುವಳು, ಮುಂದೆ ಕಷ್ಟವೇ. ಹಬ್ಬ, ಆತನು ಹೇಳಿದ್ದು ನಿಜಾನೇ. ನನ್ನ ತಮ್ಮನು ಲಕ್ಷ್ಮಣನು ಸುರ ಸುಂದರಾಂಗನು ಎಂದು. ಆತನೇ ಕರ್ರಗಿರುವನು, ಈತನು ಬೆಳ್ಳಗಿರುವನು. ಆಹಾ, ನಾನು ಈತನನ್ನೇ ವರಿಸುವೆನು.
ನಾನು ಈತನನ್ನು ಬಿಡುವುದಿಲ್ಲ. ಪ್ರಿಯ, ಸುಂದರಂಗ, ಮನೋಹರ, ಪ್ರಾಣವಲ್ಲಭ. ಇಲ್ಲವಮ್ಮ, ಇಲ್ಲ, ನೀನು ನನ್ನ ಖಂಡಿತ ಒರೆಸುವುದಿಲ್ಲ. ನಾನು ಕೇಳಿದ್ದೇನೆ ಪ್ರಿಯ, ನಾನು ನಿಮ್ಮನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು. ನೀವು ಖಂಡಿತವಾಗಿ ನನ್ನನ್ನು ಒರೆಸಲೇಬೇಕು. ಇಲ್ಲವಮ್ಮ, ಖಂಡಿತ ಒರೆಸುವುದಿಲ್ಲ. ನಾನು ಬಿಡುವುದಿಲ್ಲ. ನೀನು ನಮ್ಮ ಅಣ್ಣನಿಗೆ ಹೋಗಿ ಆತನೇ ಒರೆಸುವನು. ಏನು? ನಾನು ನಿಮ್ಮ ಅಣ್ಣನ ಬಳಿ ಹೋಗಿ ಬಂದೆ. ಹಾಗಾದರೆ ಅಲ್ಲಿ ಹೋಗಿ ಬಂದರೆ ಅಲ್ಲೇ ಹೋಗು. ಇಲ್ಲಿ ನಡೆಯುವುದಿಲ್ಲವೇ? ಇಲ್ಲೇನು ನಡೆಯುವುದಿಲ್ಲ. ನೀನು ಮುಂದೆ ಬಾ, ನಾನು ನಡೆಸ್ತೀನಿ. ಪ್ರಿಯ, ನಾನು ಆತನ ಬಳಿ ಹೋಗಿ ಬಂದೆ. ಆತನಿಗೆ ಪತ್ನಿ ಇರೋಳು, ನಿನಗಿಲ್ಲಂತೆ. ಹಾಗಾಗಿ ನನ್ನನ್ನು ಒರೆಸು. ಇಲ್ಲವಮ್ಮ, ನಾನು ಖಂಡಿತ ಒರೆಸುವುದಿಲ್ಲ. ಏಕೆ ಪ್ರಿಯ? ಅಮ್ಮ ಅನ್ನಬೇಡ. ಅಮ್ಮ ಅಂದರೆ ಎಲ್ಲಾ ತಣ್ಣಗಾಗುವುದು. ಪದೇ ಪದೇ ಏತಕ್ಕೆ ಬಂದು ತೊಂದರೆ ಪಡಿಸುತ್ತೀಯಾ? ಏನು ಇಲ್ಲ, ನೀವು ಮದುವೆ ಆದರೆ ಅಷ್ಟೇ ಸಾಕು. ನಿಮಗೆ ಯಾವ ತೊಂದರೆನೂ ನಾನು ಕೊಡುವುದಿಲ್ಲ. ಇಲ್ಲವಮ್ಮ, ನಾನು ಖಂಡಿತ ಒರೆಸುವುದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ನೀನು ಕಣ್ಣುಗಳನ್ನು ಕಟ್ಟಿಕೊಂಡು ಬಂದು ನಾನು ಜಾಗ್ರತೆಯಾಗಿ ಒರೆಸುವೆನು. ಏನು? ಗುರುತನ್ನು ತರುವೆ. ಏನು? ಹಾಗಾದ್ರೆ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡರೆ ನೀವು ಒರೆಸುವಿರೆ? ಹೌದು. ಇಲ್ಲವಾದರೆ ಏನು ಮಾಡುವುದಿಲ್ಲ. ಬಟ್ಟೆ ಕಟ್ಟಿಕೊಂಡೇ ಇದ್ರೆ ಮಾತ್ರ. ಹೌದು. ಇಲ್ಲಂದ್ರೆ ಇಲ್ಲ. ಇಲ್ಲ. ಹೇಗೆ ಪ್ರಿಯ? ನೀನು ನಮ್ಮ ಅಣ್ಣನಿಗೆ ಆತನೇ ಒರೆಸುವನು. ಹಾಗಾದ್ರೆ ಅಲ್ಲಿ ಹೋಗಿ ಬರಲೇ? ಹೌದು. ಹಾಗಾದ್ರೆ ಅಲ್ಲೇ ಹೋಗಿ ಬರಲಿ. ಹೋಗಿ ಬಮ್ಮ. ಏನೋ ಈತನು ಕೋಪಿಷ್ಟನು, ಈತನು ನಡೆಯುವುದಿಲ್ಲ. ಅಲ್ಲೇ ಹೋಗಿ ಕೇಳಿಕೊಳ್ಳುವೆನು. ಪ್ರಿಯಾ, ಮನೋಹರ, ತರವೇ ನಿನಗೆ ಮಾಯದ ಸುರತಿ, ತರವೇ ನಿನಗಿದು ಮಾಯದ ಸುರತಿ, ಧನುಜಲು ನೀನು ಮನುಜನು ನಾನು, ಧನುಜಲು ನೀನು ಮನುಜನು ನಾನು, ಮನಸ್ಸಿನ ನಾಟಕ್ಕೆ ಮನವಿಡಬಹುದೇ, ಮನಸ್ಸಿನ ನಾಟಕ್ಕೆ ಮನವಿಡಬಹುದೇ, ತರವೇ ನಿನಗಿದು ಮಾಯದ ಸುರತಿ, ರಕ್ಕಸಿ ನಿನಗೆ ತಕ್ಕ ಪುರುಷನಲ್ಲ, ರಕ್ಕಸಿ ನಿನಗೆ ತಕ್ಕ ಪುರುಷನಲ್ಲ, ತಪ್ಪು ಮಾತುಗಳಿಂದ ಬಲವೇ ನಿನಗಿದು, ತಪ್ಪು ಮಾತುಗಳಿಂದ ಬಲವೇ ನಿನಗಿದು, ತರವೇ ನಿನಗಿದು ಮಾಯದ ಸುಧತಿ. ಪ್ರಿಯ, ನಾನು ಆತನ ಬಳಿ ಹೋದೆ, ಆದರೆ ಏನು ಪ್ರಯೋಜನವಿಲ್ಲ. ಆತನು ಕೋಪಿಷ್ಟನು. ಬೇಡ ಪ್ರಿಯ, ನೀವೇ ಸ್ವಲ್ಪ ಮೆತ್ತಗಿರುವರು, ಅದರಲ್ಲಿ ಅನುಭವಸ್ಥ ನೀವೇ ನನಗೆ ಸರಿ ಹೋಗುದು. ಮುಂದೆ ಬನ್ನಿ ಪ್ರಿಯ. ನೀನು ಎಷ್ಟೇ ಹೇಳಿದರೂ ನಾನು ನಿನ್ನನ್ನು ಒರೆಸುವುದಿಲ್ಲ. ಒರೆಸುವುದಿಲ್ಲ? ಹಾಗಾದ್ರೆ ನಾನು ಏನು ಮಾಡಬೇಕು? ನಿನ್ನ ಬೆನ್ನಿನ ಮೇಲೆ ಕೆಲವು ವಿಷಯಗಳನ್ನು ಬರೆಯುವನು, ಅದನ್ನು ಆತನಿಗೆ ತೋರಿಸು, ಆತನೇ ಒರೆಸುವನು. ಅಲ್ಲಿ ತೋರಿಸಿದರೆ ಒರೆಸುವನೇ? ಏಕೆ ಬೆನ್ನಿನ ಮೇಲೆ ಬರೀಬೇಕು? ಇಲ್ಲಿ ಕೈ ಮೇಲೆ ಬರೀಬಾರದೆ? ಅಲ್ಲಿ ಬರೆಯಬಾರದು. ಏಕೆ? ಬರೀ ಹಿಂದೆ. ಹೌದು. ಮುಂದೆ ಏನ್ ಕೆಲಸ ಇಲ್ಲ. ಇದೆ. ಇದೆಯಾ? ಅನುಭವಸ್ಥೆ. ಏನಮ್ಮ ಅಕ್ಕ? ಸ್ವಾಮಿ, ಆ ಕುರುಹುಗಳನ್ನು ಬರೆದು ಈಕೆಯನ್ನು ಬೇಗನೆ ಕಳಿಸಿಬಿಡಿ ಸ್ವಾಮಿ. ಬೇಗನೆ? ಪಾಪ ನಿನ್ನ ಬೆನ್ನನ್ನು ತೋರಿಸು. ಪ್ರಿಯಾ, ಕೈ ಮೇಲೆ ಬರೀರಿ. ಅಲ್ಲಿ ಬರೆಯಬಾರದು. ಹೋಗ್ಲಿ ಎದೆ ಮೇಲೆ. ಅಲ್ಲಿಯೂ ಬರೆಯಬಾರದು. ತಲೆ ಮೇಲೆ. ಅದು ವಿಧಾತನು ಬರೆಯುವ ಸ್ಥಳ, ಅಲ್ಲಿ ಬರೆಯಬಾರದು. ಬೆನ್ನಿನೆಲೆ ಮಾತ್ರ. ಹೌದು. ಅದು ಹಿಂದೆ ಮಾತ್ರ, ಮುಂದೆ ಆಗಲ್ಲ. ಹೋಗಲಿ ಬಿಡಿ, ಏನು ಮಾಡುವುದು? ಹೋಗಿ ನನ್ನ ತುಟಿಯ ಮೇಲೆ. ಅದು ನಿನ್ನನ್ನು ಮುಟ್ಟಿ ಸುಖಿಸುವ ಪುರುಷನು ಮುಟ್ಟುವ ಸ್ಥಳ. ಹೌದು. ನೀವು ಮುಟ್ಟುವುದಿಲ್ಲ? ನಾವು ಮುಟ್ಟುವುದಿಲ್ಲ. ಎಂತಹ ಕಾರ್ಯ ಈಗ. ಸರಿ, ಏನು ಮಾಡುವುದು? ಸಮಯವಿಲ್ಲ, ನೀವು ಮನಸ್ಸೇ ಇಲ್ಲ, ಏನು ಪ್ರಯೋಜನ? ಸರಿ, ಬರೆಯಿರಿ ಪ್ರಿಯ. ಎಲ್ಲಿ ನಿನ್ನ ಬೆನ್ನನ್ನು ತೋರಿಸು. ತೋರಿಸುವೆನು, ಆತುರಬೇಕೆ? ಸ್ವಲ್ಪ ಗುಂಡು ಗುಂಡಾಗಿ ನನ್ನ ಹಾಗೆ ಒತ್ತಿ 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 ಬರೀರಿ. ಆಯ್ತು, ನಾನು ಹೊತ್ತಿ ಹೊತ್ತಿ ಒತ್ತಿನೇ ಬರೆಯುವೆನು. ಪ್ರಿಯಾ, ಆಗೋಯ್ತು ಇಷ್ಟು ಬೇಗ? ಹೌದು. ಇಷ್ಟು ಬೇಗ? ಹೌದು. ಹೀಗೆ ಮಾಡಿದರೆ ಹೇಗೆ ಪ್ರಿಯಾ? ಮೆತ್ತ ಮೆತ್ತಗೆ ಮಾಡಬಹುದಲ್ಲವೇ?
ಮೆತ್ತ ಮೆತ್ತಗೆ ಅಲ್ವಾ ಬರೆದಿದ್ದು? ಏಕೆ ನಿನ್ನ ಪತ್ನಿ ಹೇಳಿಕೊಡಲಿಲ್ಲವೇ? ಸರಿ, ಆತನ ಬಳಿ ಹೋಗಿ ಬರ್ಬೇಕು. ಹೋಗಿ ಬಾ. ಹಾಗಾದ್ರೆ ಹೋಗಿ ಬರಲೇ? ಹಾ. ಬಾವಾ ಬಾವಾ, ಅಕ್ಕ ಅಕ್ಕ. ಸ್ವಾಮಿ, ಈಕೆಗೆ ಏನಾಗಿರುವುದು? ನಡೀರಿ ಪ್ರಿಯ. ಅಕ್ಕ ಬೇಡ. ಇವ್ರಿಗೆ ಬಹಳ ಆತರವಾಗಿರೋದು. ಮದುವೆ ಆಗಿ ಬಂದರೆ ನಾನು ಎಲ್ಲಿರಲಿ? ಇವರಿಬ್ರು ಇಲ್ಲಿದ್ದರೆ ಇನ್ನೇನು ಮಾಡಲಿ? ಪ್ರಿಯಾ, ಮನೋಹರ, ಈತನೆಲ್ಲ ಹೋಗಿ. ಮನಸೋತೇನೋ ನಲ್ಲ ನಿನಗೆ ಬಿಡು ಮೌನ ಭಾನ ಕಾದಿಹೆನೋ. ಪ್ರಿಯ, ಮನಸೋತೇನೋ ನಲ್ಲ ನಿನಗೆ ಬಿಡು ಮೌನ ಭಾನ ಕಾದಿಹೆನೋ. ಬಿಡು ಮೌನ ಭಾನ ಕಾದಿಹೆನೋ. ಮನಸೋತೇನೋ ನಲ್ಲ. ಬೇಡ ವಿರಹದ ಭಾವ, ಇದು ನಿನಗಾಗಿ ಕಾದಿಹೆ ಜೀವ. ಹೆಣ್ಣು ಮಾಡಿದ ಹಣ್ಣು, ಇದು ನಿನಗಾಗಿ ಕಾದಿಹೆ ಬಾರ. ಬಿಡು ಮೌನ ಬಾನ ಬಯಸಿರುವೆ. ಬಿಡು ಮೌನ ಬಾನ ಬಯಸಿರುವೆ. ಪ್ರಿಯ, ಕೋಪವೇ? ನಾಚಿಕೆಯೇ? ನಾಚಿಕೆ? ಹೌದು. ನಾಚಿಕೆ? ಹೌದು. ನನ್ನೊಡನೆ ನಾಚಿಕೆ ಏನು ಪ್ರಿಯ? ಮನಸೋತೆ ನಲ್ಲ ನಿನಗೆ ಬಿಡು ಮೌನ ಬಾನ ಬಯಸಿರುವೆ. ಬಿಡು ಮೌನ ಬಾನ ಬಯಸಿರುವೆ. ಮನಸೋತೆನೋ ನಲ್ಲ. ಪ್ರಿಯ, ನಿಮ್ಮ ಅಣ್ಣನ ಬಳಿ ಹೋಗಿದ್ದೆ. ಆತನು ಗುರುತನ್ನು ಕೊಟ್ಟಿರುವೆ. ನೀನು ಆ ಗುರುತನ್ನು ನೋಡಿ ಒರೆಸಲೇಬೇಕು. ಓಹೋ, ಲೇಖನ ತಂದಿದೀಯಾ? ಹೌದು, ತಂದಿದ್ದೇನೆ. ಎಲ್ಲಿ ತೋರಿಸು. ತೋರಿಸಬೇಕೆ? ಹಾ. ಅಷ್ಟೊಂದು ಆತುರವೇ? ಹೌದು. ನೀನು ನೋಡಬೇಕು, ನಾನು ತೋರಿಸಬೇಕು. ನೀನು ನೋಡಲು ಭದ್ರವೇ? ಭದ್ರ. ಹೌದು. ನೋಡಲು ಭದ್ರವೇ? ಹೌದು. ಹಾಗಾದ್ರೆ ಬನ್ನಿ. ಪಡ ಪಡದರನೆ ತಡೆಯು ಮರಳೆ, ಪ್ರಿಯ, ಪಡ ಪಡದರನೆ ತಡೆಯು ಮರಳೆ. ವಿರೋಧ ನುಡಿಗಳ ನುಡಿಯಿರೆ, ವಿರೋಧ ನುಡಿಗಳ ನುಡಿಯಿರೆ. ಸೋತುಗಳ ನಾಚಿಕೆ ಇಲ್ಲದೆ, ಸೋತುಗಳ ನಾಚಿಕೆ ಇಲ್ಲದೆ ನೀತಿಸಿರುವ ನೀತರೆ. ಪಡ ಪಡದರನೆ ತಡೆಯು ಮರಳೆ. ವಿರೋಧ ನುಡಿಗಳ ನುಡಿಯಿರೆ, ವಿರೋಧ ನುಡಿಗಳ ನುಡಿಯಿರೆ. ಏನು ಹೇಳುವೆ ಪ್ರಿಯ? ಎಲೇ ಭದ್ರಿ, ನಾನು ರಾಮದಾಸನಾಗಿರೋದ್ರಿಂದ ಆಹಾ, ನನ್ನಲ್ಲಿ ಸುಖನಿಯಂತ್ರಣ ಇರೋದಿಲ್ಲ. ರಾಮದಾಸನ ನಾನು ನಿನ್ನನ್ನು ಒರಿಸೋದೆಂದು ಮೊದಲೇ ತಿಳಿಸಿಲ್ಲವೇ? ತಿಳಿಸಿದ್ದೆ. ಕಣ್ಣುಗಳು ಪದೇ ಪದೇ ಏತಕ್ಕೆ ಬಂದು ನಾನು ತೊಂದರೆ ಪಡಿಸುತ್ತೀಯಾ? ನಿಮ್ಮನ್ನು ನೋಡಿ ಮೋಹಿತಳಾಗಿ ಬಂದಿರುವೆನು, ಅದಕ್ಕಾಗಿ. ನೀನು ಕಣ್ಣುಗಳು ಕಟ್ಟಿಕೊಂಡು ಬಂದ್ರೆ ನಾನು ಜಾಗೃತಿ ಆಗಿ ಒರಿಸುವೇನು? ಓಹೋ, ನಿಜ? ಹೌದು. ಕಣ್ಣುಗಳು ಕಟ್ಟಿಕೊಂಡ್ರೆ? ಹಾ. ಇಲ್ಲವಾದರೂ ಇಲ್ಲ. ಇಲ್ಲ. ಇದು ಯಾವ ಪದ್ಧತಿ ವಯ್ಯ ನಿಂದು? ಸರಿ, ಏನು ಮಾಡಲಿ? ನನಗೆ ಆತುರವಾಗಿರೋದು, ನನಗೆ ಮದುವೆ ಬೇಕು. ಏನು ಮಾಡಲಿ? ವಿರಹ ವೇದನೆಯಿಂದ ಬಳಲಿ ಬಳಲಿ ಹಿಂಗಿರೋಳು ಹಿಂಗಾಗ್ಬಿಟ್ಟಿದ್ದೀನಿ. ಯಾಕ? ಯಾಕ? ಅದಕ್ಕ. ಸರಿ, ಹಾಗೆ ಆಗಲಿ ಪ್ರಿಯ. ಕಟ್ಟಿಕೊಳ್ಳಲೇ? ಕಟ್ಟಿಕೊಳ್ಳಲೇ? ಕಟ್ಟಿಕೋ. ಕಟ್ಟಿಕೊಂಡೆ, ಕಟ್ಟಿಕೊಂಡೆ. ಪುಟೆ ಉರಪ ಹೊರಗೆ ಬದೋ ಮೋಗೋ ಸೊರೆಗೆ ಬದೋ ರಾಕೋತ ಇದರಿಂದೆಂಬುದೇ ಗಂಡಾಟ.
ನರ ಮನುಷ್ಯರೆಂದು ಮೋಹಿಸಲು ನಾ ಬೋದೆ, ನರ ಮನುಷ್ಯರೆಂದು ಮೋಹಿಸಲು ನಾ ಬೋದೆ. ಈ ಪರಿಯನ್ನ ಕಿವಿ ಮುಗು ಕೊಯ್ದರು, ಉರಿಯುವುದೋ ಮೂಗು ಸುರಿಯುವುದೋ ರಕೋಟ, ಇದರಿಂದೆಂಬುದೇ ಬಂಡಾಟ ಬಂಡಾಟ ಬಂಡಾಟ. ಎಲೆ ಪುಟಿಂಗ ಲಕ್ಷ್ಮಣನೇ, ನನ್ನನ್ನು ಮೋಹಿಸುವನೆಂದು ಹೇಳಿ ನನಗೆ ಈ ರೀತಿ ಕಿವಿ ಮೂಗು ಕೊಯ್ದೆಯಾ? ನಾನೀಗಲೇ ನಮ್ಮ ಅಗ್ರಜರಾದ ಕರದೂಷಣರ ಬಳಿಗೆ ಹೋಗಿ ನಿನ್ನನ್ನು ಒಂದೇ ಏಟಿಗೆ ಕತ್ತರಿಸುವಂತೆ ಮಾಡುವೆನು.